ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಇನ್ನು 20 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಮತ್ತು ಏನೇನು ಪರ್ಚೇಸ್ ಮಾಡಬೇಕು ಅಂತ ಈಗಲಿಂದನೇ ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಇವತ್ತು ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಿಕ ವಸ್ತುಗಳನ್ನ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಮೈಸೂರಿಗೆ ಬಂದಿದ್ದೀವಿ. ಸೊ ನರಸೀಪುರದಲ್ಲೇ ಸಿಕ್ತಿತ್ತು, ಆದರೆ ಮೈಸೂರಿಗೆ ಏನಕ್ಕೆ ಬಂದಿದ್ದೀವಿ ಗೊತ್ತಾ, ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ನಾವು ಇಬ್ಬರು ಕೂಡ ಮಾತಾಡ್ಕೊಂಡು ಇವಾಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ, ಮೈಸೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅದರ ಹಿಂಭಾಗ ದೇವರಾಜ ಅರಸು ಮಾರ್ಕೆಟ್ ಇದೆ. ಇದನ್ನು ಸಯ್ಯಾಜಿ ರೋಡ್ ಅಂತಲೂ ಸಹ ಕರೀತಾರೆ. ಇಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣವೇ ತರಕಾರಿ ಹಣ್ಣುಗಳೆಲ್ಲ ಮಾರ್ತಾ ಇರ್ತಾರೆ. ಒಳಗಡೆ ಮಾರುಕಟ್ಟೆ ಒಳಗಡೆ ಬಂದು ಸ್ಟ್ರೈಟ್ ಬಂದು ರೈಟ್ ಕಟ್ಟಾದರೆ ಸಾಕು, ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಸಿಗುತ್ತೆ. ಇದು ಸಣ್ಣ ಸಂಧಿ ಒಳಗಡೆ ಇರುವಂಥದ್ದು. ಇಲ್ಲಿ ಹೋಗಿ ಮುಂಭಾಗ ನಿಂತ್ಕೊಂಡ್ರೆ ನಮಗೆ ಇದು ಒಂದು ಸಣ್ಣ ಅಂಗಡಿ ಥರ ಕಾಣಿಸುತ್ತೆ. ಸೊ ಈ ಅಂಗಡಿಯಲ್ಲಿ ನಮಗೆ ಬೇಕಾಗಿರುವಂಥ ವಸ್ತು ಸಿಗುತ್ತಾ, ನಾವು ಕೇಳುವಂಥ ರೇಟಿಗೆ ಸಿಗುತ್ತಾ, ಕೊಡ್ತಾರಾ ಅಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ಆ ರೀತಿ ಅನಿಸುತ್ತೆ. ಯಾಕಂದರೆ ಹೇಳ್ತಾರೆ, ಅವ್ರನ್ನ ಹೊರಗಡೆ ಅವರ ಅಲಂಕಾರ ನೋಡ್ಕೊಂಡು ಅವ್ರನ್ನ ಮೆಚ್ಚೋದಲ್ಲ, ಅವರ ಒಳಗಡೆ ಇರುವಂಥ ಗುಣನ ಮೆಚ್ಚಬೇಕು ಅಂತಾರಲ್ಲ. ಸೊ ಇದು ಅದೇ ರೀತಿ. ಹೊರಗಡೆ ನಿಂತ್ಕೊಂಡ್ರೆ ಇಷ್ಟೇನಾ ಥಿಂಗ್ಸ್ ಅಂತ ಅನಿಸುತ್ತೆ. ಆದರೆ ಒಂದು ಸರಿ ಬಾಗಿಲು ತೊಗೊಂಡು ಅಂಗಡಿ ಒಳಗಡೆ ಹೋದರೆ ಸಾಕು, ಎಷ್ಟು ಅಗಾಧವಾದ ವಸ್ತುಗಳನ್ನ ಇಟ್ಟಿದ್ದಾರೆ ಒಳಗಡೆ ಅಂದರೆ ನೋಡೋಕ್ಕೆ ಅಸಾಧ್ಯ. ಚಿಕ್ಕ ಅಂಗಡಿಯಲ್ಲಿ ಸುಮಾರು ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ಒಳಗಡೆ ಬಂದ ತಕ್ಷಣವೇ ಒಂದು ಅಟ್ರಾಕ್ಷನ್ ಆಗಿ ಕಾಣಿಸಿದ್ದು ಅಂದರೆ ಜರ್ಮನ್ ಸಿಲ್ವರ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಪ್ಯೂರ್ ಬೆಳ್ಳಿ ಥರ ಕಾಣಿಸ್ತೈತೆ. ಈಗ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಇವೆಲ್ಲ ವಸ್ತುಗಳನ್ನ ತರಿಸಿದ್ದಾರೆ. ತುಂಬ ಕಡಿಮೆ ಬೆಲೆಗೆ ಹೋಲ್ಸೇಲ್ ರೇಟ್ಗೆ ಕೊಡ್ತಾರೆ. ಮತ್ತು ಬೆಳ್ಳಿ ಮುಖವಾಡನ ಯಾರಿಗೆ ತಗೊಳಕ್ಕಾಗಲ್ವೋ ಅವರು ಈ ರೀತಿ ಆರ್ಟಿಫಿಷಿಯಲಿ ಮುಖವಾಡ, ಲಕ್ಷ್ಮಿ ಮುಖವಾಡ, ಜಡೆ ಫಿಕ್ಸ್ ಆಗಿರುವಂಥದ್ದು ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಸೊ ನಾವು ದೇವರಿಗೆ ಕೈ ಮತ್ತು ಕಾಲು ಕಿರೀಟ ಎಲ್ಲನೂ ಪರ್ಚೇಸ್ ಮಾಡಬೇಕು, ತೋಳು ಬಂದು ಎಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ಬಂದ್ವಿ. ಸೊ ಪರ್ಚೇಸಿಂಗ್ ಎಲ್ಲ ಮುಗೀತು. ಇದಷ್ಟೇ ಆಗಲಿಲ್ಲ, ಇದೊಂದು ಅಂಗಡಿಲಿ ಅಷ್ಟೇ ಪರ್ಚೇಸ್ ಮುಗಿಲಿಲ್ಲ. ನಮಗೆ ಬರ್ತಾ ಬರ್ತಾ ಮಧ್ಯದಲ್ಲಿ ನಮಗೆ ಹೂವು ಅಂಗಡಿ ಎಲ್ಲ ಸಿಗುತ್ತೆ. ತುಂಬ ಕಡಿಮೆ ಬೆಲೆಗೆ ಹೂಗಳು ಸಿಗುತ್ತೆ. ಇಲ್ಲಿಂದ ಹೂಗಳೆಲ್ಲ ತಗೊಂಡು ನಾವು ನೆಕ್ಸ್ಟು ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಯಾಕಂದರೆ ಹೆಣ್ಮಕ್ಳು ಬುದ್ಧಿನೇ ಅಷ್ಟಲ್ವಾ. ಸೊ ಈ ರೀತಿ ನಾವು ಬಾರ್ಗಿಂಗ್ ಮಾಡಿದ್ರೇ ಒಂದಷ್ಟು ಸೇವಿಂಗ್ ಅಂತ ಮಾಡ್ಬೋದು. ಹಾಗಾಗಿ ನಾವು ಸಯ್ಯಾಜಿ ರೋಡ್ ಹಿಂಭಾಗ ಇನ್ನೊಂದು ರೋಡ್ ಬರುತ್ತೆ, ಸಣ್ಣ ರೋಡು, ಅಂದರೆ ಮನ್ನರ್ಸ್ ರೋಡಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಸಿಗುತ್ತೆ. ಇಲ್ಲಿ ಸರಗಳು, ಸೊಂಟಕ್ಕೆ ಡಾಬು ಎಲ್ಲ ಸಿಗುತ್ತೆ. ಲಕ್ಷ್ಮಿಗೆ ನಾನು ಈ ಸರಿ ಒಂದು ಸೊಂಟಕ್ಕೆ ಡಾಬ್ ತಗೊಳ್ಳೋಣ ಅಂತ ಥಿಂಕ್ ಮಾಡಿದೆ. ಮತ್ತು ನಾನು ಕನ್ಯಾಮಣಿಗಳಿಗೆ ಕುಂಕುಮ ಕೊಡ್ತೀನಿ, ಅವರಿಗೆ ಸರ, ಬಳೆ ಎಲ್ಲನೂ ಕೊಡ್ತೀನಿ. ನಾವು ಕ್ವಾಲಿಟಿಗೂ ಇರಬೇಕು, ರೈಟ್ ಕಡಿಮೆನೂ ಇರಬೇಕು ಅಂತ ನಮ್ಮ ಇಂಟೆನ್ಸ್. ಹಾಗಾಗಿ ನನ್ನ ಫ್ರೆಂಡು ನಾನು ಇಬ್ಬರೂ ಒಂದು ಹೋಲ್ಸೇಲ್ ಅಂಗಡಿಗೆ ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ 6 ರೂಪೀಸಿಂದ ಸರಗಳು ಸ್ಟಾರ್ಟ್ ಆಗುತ್ತೆ. ತುಂಬ ಕಡಿಮೆ ಬೆಲೆಗೆ ನಾವು ಪರ್ಚೇಸ್ ಮಾಡ್ಬೋದು. ಮೊದಲು ಸೊಂಟಕ್ಕೆ ಡಾಬ್ನ ನೋಡ್ಬಿಡೋಣ, ಲಕ್ಷ್ಮಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ಆಮೇಲೆ ಬೇರೆ ಥಿಂಗ್ಸ್ನ ಪರ್ಚೇಸ್ ಮಾಡೋಣ ಅಂತ ಇವಾಗ ಸೊಂಟಕ್ಕೆ ಡಾಬ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ನಮಗೆ ಸೊಂಟಕ್ಕೆ ಡಾಬ್ ಸಿಕ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ನಾರ್ಮಲಾಗಿ ನಮ್ಮೂರಲ್ಲಿರುವಂಥ ಅಂಗಡಿಗಳಿಗೆ ಹೋದರೆ 350, 400 ಸಿಂಪಲ್ ಡಿಸೈನ್ಗೆ. ಆದರೆ ನಾನು ಇಲ್ಲಿ ಜಸ್ಟ್ ಒಂದು 200 ಅಷ್ಟೇ ನಾನು ಈ ಡಾಬ್ಗೆ ಕೊಡ್ತಾ ಇರುವಂಥದ್ದು. ಯಾರಾದ್ರೂ ಮೈಸೂರು ನಿಯರ್ ಇರೋರು ಲಕ್ಷ್ಮಿಗೆ ಮತ್ತು ನೀವೇನಾದರೂ ಫಂಕ್ಷನ್ಗಳಿಗೆ ವೇರ್ ಮಾಡಬೇಕು ಅಂದರೆ ಈ ಅಂಗಡಿಗೆ ಬಂದು, ಹೋಲ್ಸೇಲ್ ಅಂಗಡಿಗೆ ಬಂದು ಪರ್ಚೇಸ್ ಮಾಡಿ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಬ್ಯಾಂಗಲ್ ಸ್ಟೋರ್ ಅಂಗಡಿಗಳಿರುತ್ತಲ್ಲ, ಅವರೆಲ್ಲ ಬಂದು ಇಲ್ಲೇನೆ ತಗೊಂಡು ಹೋಗುವಂಥದ್ದು ಅಂಗಡಿ ರೇಟ್ಗೇ ನಮಗೆ ಹಾಕ್ಕೊಡ್ತಾರೆ. ಹಾಗಾಗಿ ನಾವು ಇಲ್ಲಿಗೆ ಪರ್ಚೇಸ್ ಮಾಡೋಣ ಅಂದ್ಕೊಂಡು ಬಂದ್ವಿ. ನೆಕ್ಸ್ಟು ನಾನು ಫಸ್ಟೇ ಹೇಳಿದೆ, ಇಲ್ಲಿ 6 ರೂಪಾಯಿಂದ ಸರಗಳು ಸಿಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ನಾವು ಇಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಸರಗಳೆಲ್ಲ. ಅದರಲ್ಲೇ ಬೆಸ್ಟು ಸರಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾಕಂದರೆ ಮಕ್ಕಳಿಗೆ ಸರ ಕೊಟ್ಟ ಮೇಲೆ ಎಲ್ಲ ಡ್ರೆಸ್ಗೂ ಕೂಡ ಅದು ಕರೆಕ್ಟ್ ಆಗಬೇಕು, ಅಂದರೆ ಮ್ಯಾಚ್ ಆಗಬೇಕು. ಆ ಥರ ಸರಗಳನ್ನ ತಗೊಂಡು ನಾವು ಹೊರಟ್ವಿ. ಮತ್ತು ತುಂಬ ಕಡಿಮೆ ಬೆಲೆಗೆ ಹಾಕ್ಕೊಟ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡಾಬು ಡಿಸೈನ್ ಎಲ್ಲ ತೋರಿಸ್ತಾ ಇದ್ದಾರೆ. ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಎತ್ಕೊಳ್ಳಿ ಅಂತ. ಫೈನಲಿ ನಮಗೆ ಒಂದು ಡಾಬ್ ಮಾತ್ರ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಡಾಬ್ನ ನಾನು ತಗೊಂಡೆ ಲಕ್ಷ್ಮಿಗೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲೇ ಹಾಕಬೇಕಿತ್ತು, ಆದರೆ ನಾನು ಒಂದು ಸಣ್ಣ ವಿಡಿಯೋದಲ್ಲಿ ಅಂಗಡಿ ಅಡ್ರೆಸ್ಗಳನ್ನ ನಾನು ತಿಳಿಸ್ಕೊಡೋಣ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ಏನೇನು ಥಿಂಗ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ತೋರಿಸ್ತಾ ಇಲ್ಲ. ಫೈನಲಿ ಈ ಅಂಗಡಿಲಿ ನಾವು ಪರ್ಚೇಸ್ ಮಾಡಿದ್ವಿ. ಮತ್ತು ಫಸ್ಟ್ ಅಂಗಡಿಗೆ ಹೋದ್ವಲ್ಲ, ಅಲ್ಲೂ ಕೂಡ ಕೆಲವೊಂದು ನಾವು 1-2 ಥಿಂಗ್ಸ್ ಅಷ್ಟೇ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಆದರೆ ಅಲ್ಲಿಗೆ ಹೋದ್ಮೇಲೆ ಪ್ಲ್ಯಾನೇ ಚೇಂಜ್ ಆಯಿತು. ಸೊ ಇಲ್ಲಿಂದ ಮುಗಿಸ್ಕೊಂಡು ಆಪೋಸಿಟ್, ಅಂದರೆ ನಾವು ಸರಗಳೆಲ್ಲ ತಗೊಂಡ್ವಲ್ಲ ಡಾಬ್ ಎಲ್ಲ, ಅದರ ಆಪೋಸಿಟ್ಟು ಇನ್ನೊಂದು ಅಂಗಡಿ ಬರುತ್ತೆ.
ಆ ಅಂಗಡಿಗೆ ಹೋಗಿ ನಾವು ಬಳೆಗಳನ್ನ ತಗೊಂಡ್ವಿ. ಈಗ ಲಕ್ಷ್ಮಿ ಹಬ್ಬ ಅಂದಮೇಲೆ ಲಕ್ಷ್ಮಿಗೆ ಬಳೆ ತಗೋಬೇಕು, ಮತ್ತು ಮಡ್ಲಕ್ಕಿ ತುಂಬಕ್ಕೆ ಬಳೆ ತಗೋಬೇಕು, ನಾವು ಹಾಕೋಬೇಕು ಬಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿಗೆ ಅಲಂಕಾರ ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾವು ಕೂಡ ಅಲಂಕಾರ ಮಾಡ್ಕೋಬೇಕು. ಲಕ್ಷ್ಮಿಗೆ ಇಷ್ಟ ಆಗಬೇಕು ಅಂದರೆ ಮನೇಲಿರೋರು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಿದ್ರೇ ನಾವು ಕೇಳ್ಕೊಳ್ಳೋವಂಥದ್ದು ಸಿಗೋದು. ಸೊ ಹಾಗಾಗಿ ಮತ್ತು ಕುಂಕುಮ ಕೊಡೋದಕ್ಕೆ ಮುತ್ತೈದೆಯರಿಗೂ ಕೂಡ ನಾವು ಬಳೆಗಳನ್ನ ಕೊಡಬೇಕಲ್ವಾ, ಅದನ್ನು ಅಷ್ಟೇ ನಾವು ಯೋಚನೆ ಮಾಡ್ತೀವಿ. ಅದರಲ್ಲಿ ಒಂದು 2 ರೂಪಾಯಿ ಕಡಿಮೆ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಥಿಂಕ್ ಮಾಡ್ತೀವಲ್ವಾ. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರುವಂಥ ಇನ್ನೊಂದು ಹೋಲ್ಸೇಲ್ ಅಂಗಡಿಗೆ ಹೋದ್ವಿ. ಸೊ ಅಡ್ರೆಸ್ ಏನು ಇವರು ಕರೆಕ್ಟಾಗಿ ಹೇಳ್ತಲ್ವಲ್ಲ ಬಳೆ ಅಂಗಡಿನ ಅಂತ ಹೇಳ್ಬೋದು. ಜಸ್ಟ್ ಸಯ್ಯಾಜಿ ರೋಡ್ ಹಿಂಭಾಗ ಒಂದು ಹೋಲ್ಸೇಲ್ ಅಂಗಡಿಗಳು ಬೀದಿನೇ ಸಿಗುತ್ತೆ. ಅಲ್ಲಿಗೆ ಹೋಗಿ ನೀವು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮನ್ನಾಸಿಂದ ಮೇಲ್ಗಡೆ ಹೋಗ್ಬೇಕು, ಮೇಲ್ಗಡೆ ಹೋದ್ರೆ ಒಂದಷ್ಟು ಬಳೆಗಳು, ಸ್ಟಿಕ್ಕರ್ಸ್ಗಳು, ಮಕ್ಕಳಿಗೆ ಕೊಡೋದಕ್ಕೆ ಸ್ಟಿಕ್ಕರ್ಸ್ಗಳು ಎಲ್ಲನೂ ಕೂಡ ನಾವು ಸೆಲೆಕ್ಟ್ ಮಾಡಿದ್ವಿ. ಫೈನಲಿ ನಮಗಂತೂ ರೇಟ್ ವರ್ತ್ ಅನ್ನಿಸ್ತು. ಯಾಕಂದರೆ ನಾವು ಅಂಗಡಿಗಳಿಗೆ ಹೋದರೆ 2ರಷ್ಟು ರೇಟ್ ಕೊಡ್ತಿದ್ವಿ, ಇಲ್ಲಿ ನಮಗೆ ಕಡಿಮೆ ಬೆಲೆಗೆ ಸಿಕ್ತು. ಹಾಗಾಗಿ ತುಂಬಾ ಖುಷಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಬಳೆ ಒಂದು ರೌಂಡ್ ಐತಲ್ಲ, ಅದು ಪಲಾರನ ಏನೋ ಒಂದು ಕರೀತಾರೆ. ಇದಿಷ್ಟು 12 ಡಜನ್ ಎಷ್ಟೋ ಇರುತ್ತೆ ಫ್ರೆಂಡ್ಸ್. ಜಸ್ಟ್ 150 ರೂಪೀಸ್ ಅಷ್ಟೇ ಆಗಿದ್ದು ನಮಗೆ ಬಳೆಗಳು. ಮತ್ತು ಮಕ್ಳಿಗೂ ಕೂಡ ನಾವು ಬಳೆಗಳನ್ನ ತೊಗೋಬೇಕಿತ್ತು. ಈ ಸಾರಿ ಸಿಂಗಲ್ ಬಳೆನ ತೊಗೊಳ್ಳೋಣ ಅಂದ್ಕೊಂಡು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಮಕ್ಕಳು ಈ ರೀತಿ ಡೈಲಿ ವೇರ್ಗೆ ಸ್ಕೂಲ್ಗೂ ಕೂಡ ಹಾಕೊಂಡು ಹೋಗ್ಬೋದು. ಅವರಿಗೆ ಯೂಸ್ ಆಗುವಂಥ ಬಳೆನ ತೊಗೊಳ್ಳೋಣ ಅಂತ ತಗೊಂಡ್ವಿ. ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಷ್ಟು ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೆ ಅನ್ನೋದನ್ನು ಒಂದು ಸಣ್ಣ ವೀಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.